ಶ್ರೀ ಗಣಪತಿಗೆ ಜೈ. ಶ್ರೀ ಪಾರ್ವತಿ ಪುತ್ರನಿಗೆ ಜಯವಾಗಲಿ. ಶ್ರೀ ಶ್ರೀ ವಿಘ್ನೇಶ್ವರ ಮಹಾರಾಜ್ ಕಿ ಜೈ. ಎಲ್ಲರಿಗೂ ನಮಸ್ಕಾರ. ನಮ್ಮನೆಗೆ ಗಣಪ ಬಂದಾಯಿತು. ಪ್ರತಿ ವರ್ಷ ಗಣಪನ ತರೋಕೆ ಅಂತ ನಾವು ಒಂದು ಒಳ್ಳೆ ಟೈಮ್ನ ನೋಡಿ ತರೋದು ವಾಡಿಕೆ. ಅದೇ ಥರ ಈ ವರ್ಷ ಕೂಡ ನಮ್ಮಣ್ಣ ಹೋಗಿ ಆ ಟೈಮ್ನಲ್ಲೇ ಗಣಪತಿನ ತಗೊಂಡು ಬಂದು, ಗಣಪತಿ ತಗೊಂಡು ಮನೆಗೆ ಬಂದ ತಕ್ಷಣ ಮೊದಲು ದೇವ್ರ ಮನೆಗೆ ತಗೊಂಡೋಗಿ ಇಟ್ಟು ಪೂಜೆ ಮಾಡಿ, ಆಮೇಲೆ ನಾವು ಎಲ್ಲಿ ಡೆಕೋರೇಷನ್ ಮಾಡಿರ್ತೀವಿ ಅಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಗಣಪತಿ ಇಟ್ಟಾದ್ಮೇಲೆ ಮೊದಲಿಗೆ ಯಾವಾಗಲೂ ನಮ್ಮ ಅಣ್ಣ ಪೂಜೆ ಮಾಡೋದು. ಈಗ ಕೂಡ ಅಷ್ಟೇ, ಅವನು ಗಣಪತಿ ಇಟ್ಟು ಪೂಜೆ ಶುರು ಮಾಡಿದ್ದಾನೆ. ಅವನದಾದ್ಮೇಲೆ ನಮ್ಮಮ್ಮ ಇನ್ನು ಎಕ್ಸ್ಟ್ರಾ ಹೂ ಹಾಕೋದು ಅಥವಾ ಏನಾದರೂ ಸರಿ ಮಾಡೋದಿದ್ರೆ ಸರಿ ಮಾಡೋ ಕೆಲಸ ಎಲ್ಲ ಅಮ್ಮಂದು. ಮೊದಲು ದೀಪ ಹಚ್ಚಿ ಆಮೇಲೆ ಪೂಜೆ ಶುರು ಮಾಡೋದು. ಪೂಜೆ ಮಾಡ್ತಾ ನಾವು ರೆಡಿ ಮಾಡಿದ ಗೆಜ್ಜೆ ವಸ್ತ್ರ, ಎಕ್ಕೆ ಹೂವಿನ ಹಾರ, ಹಾಗೆ ಹೂವಿನ ಮಾಲೆ ಎಲ್ಲದನ್ನು ಹಾಕಿ ಅಲಂಕಾರ ಮಾಡ್ತೀವಿ. ಅವನು ಪೂಜೆ ಮಾಡಿ ಆದಮೇಲೆ ಮನೇಲಿರೋ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡ್ತೀವಿ. ಗಣಪತಿ ತಂದು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಗಣಪತಿಗೆ ಹಾಗೂ ಇಲಿಚಪ್ಪಂಗೆ ಎಡೆ ರೆಡಿ ಆಗಿರಬೇಕು. ನಮ್ಮ ಮನೇಲಿ ಯಾವಾಗಲೂ ಗಣಪತಿ ಹಬ್ಬಕ್ಕೆ ಎಡೆಗೆ ಅಂತ ಕಡುಬು, ಗಾರ್ಗಿ, ಉದ್ದಿನ ವಡೆ, ಪಲ್ಯ, ಕೋಸಂಬರಿ, ಅಕ್ಕಿ ಪಾಯಸ, ಅನ್ನ ರೆಡಿಯಾಗಿರುತ್ತೆ. ಅದು ನಾವು ಎಷ್ಟೇ ಗಂಟೆಗೆ ತರಲಿ, 4 ಗಂಟೆ ಮುಹೂರ್ತ ಇದ್ದರೂ ಸರಿಯೇ, ಬೆಳಗಿನ ಜಾವ ಬೇಗನೆ ಎದ್ದು ಇಷ್ಟೆಲ್ಲ ಅಡುಗೆ ಗಣಪತಿಗೆ ಹಾಗೂ ಇಲಿಚಪ್ಪಂಗೆ ನಾವು ರೆಡಿ ಮಾಡಿಟ್ಟಿರ್ತೀವಿ. 2 ದಿನ ನಾವೆಲ್ಲ ಸೇರಿ ಮಾಡಿದ ಡೆಕೋರೇಷನ್ದು ಫಲ ಇದು. ಗಣಪತಿನ ಹಾಗೆ ಡೆಕೋರೇಷನ್ನ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಇದು ಗಣಪತಿ ಹಬ್ಬದ ದಿನದ ಮನೆ ಪೂಜೆ. ಈ ರೀತಿ ಪೂಜೆ ಮಾಡಿಲ್ಲ ಅಂದರೆ ನಮ್ಮ ಅಮ್ಮಂಗೆ ಸಮಾಧಾನ ಆಗೋದೇ ಇಲ್ಲ. ಇಲ್ಲಿ ಅಜ್ಜಿಗೋಸ್ಕರ ದೊಡ್ಡ ವಾರ್ ನಡೆದಿದೆ. ಅಜ್ಜಿ ಮೇಲೆ ಕುತ್ಕೊಳ್ಳೋಕ್ಕೆ ಫೈಟಿಂಗ್ ನಡೀತಾ ಇದೆ. ಗಣಪತಿ ಹಬ್ಬದ ಹಿಂದಿನ ದಿನ ಎಲ್ಲ ಮುಗಿಸಿ ರಾತ್ರಿ ಲೇಟಾಗಿ ಮಲಗಿರ್ತೀವಿ. ಬೆಳಿಗ್ಗೆ ಬೇಗ ಎದ್ದು ಗಣಪತಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಮತ್ತೊಂದು ಸಲ ಸಾಯಂಕಾಲ ಮನೇಲಿ ಪೂಜೆ ಮಾಡಿ ಹಾಗೆ ನಮ್ಮ ರಿಲೇಟಿವ್ಸ್ ಮನೆಗೆ ಹಾಗೆ ಹೊರಗಡೆ ಗಣಪತಿ ನೋಡೋಕ್ಕೆ ಅಂತ ಹೋಗ್ತೀವಿ. ಸಾಯಂಕಾಲ ಹಾಗೆ ಸ್ವಲ್ಪ ಹೊತ್ತು ಖಾರ ಮಡಕ್ಕಿ ತಿಂತ ಟೀ ಕುಡಿತಾ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಬ್ಬದ ದಿನ ಸಾಯಂಕಾಲ ನಮ್ಮನೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು.
ಸಾಯಂಕಾಲದ ಹೊತ್ತು ಗಣಪತಿ ನೋಡೋಕ್ಕೆ ನಾವು ರಿಲೇಟಿವ್ಸ್ ಮನೆಗೆ ಹೋಗ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರೆ. ಈ ರೀತಿ ಕೂಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವರೆಲ್ಲ ಇಲ್ಲಿ ಟೆಂಗೆ ಟೆಂಗೆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ಗಣಪತಿ ಹಬ್ಬದ 2ನೇ ದಿನದ ವ್ಲಾಗ್. ಬೆಳಗ್ಗೆ ಪೂಜೆಗೆ ಅಂತ ಹೂ ಕೀಳ್ತಾ ಇದ್ದೀನಿ. ಈ ಗಿಡಗಳನ್ನೆಲ್ಲ ನಮ್ಮಮ್ಮ ಮತ್ತು ಅತ್ತಿಗೆ ಸೇರಿ ಬೆಳೆಸಿರೋದು. ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಸಾಯಂಕಾಲದೊತ್ತು ಗಣಪತಿ ನೋಡೋಕ್ಕೆ ಅಂತ ಹೊರಗಡೆ ಹೋಗಿದ್ವಿ. ಹಾಗೆ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಎಲ್ಲರೂ ಸೇರಿ ಕೂಡಿ ಮಾತಾಡಿದ್ವಿ, ಟೈಮ್ ಪಾಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಡೇ ಸ್ಪೆಂಡ್ ಮಾಡಿದ್ವಿ. ನಮ್ಮನೇಲಿ ಗಣಪತಿ ಹಬ್ಬ ಇದ್ದಾಗ 3 ಡೇಸು ಇದೇ ರೀತಿ ಗಜಿಬಿಜಿ ಗಜಿಬಿಜಿ ಅಂತ ಇರುತ್ತೆ. ಇನ್ನು ಎಲ್ಲ ಮುಗಿಸಿ ಮನೆಗೆ ಹೋಗುವಾಗ ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ಆ ಟೈಮ್ನಲ್ಲಿ ಇವನ ಆಟ ಶುರು ಆಗಿದೆ. ಇದೇ ಥರ ಮನೆಯಲ್ಲಿ ಅಥವಾ ಹೊರಗಡೆ ನಮ್ಮ ಮನೇಲಿರೋ ಮಕ್ಕಳು ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ. ಹಾಗೆ ಇದೆಲ್ಲ ಮುಗಿಸಿ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗ್ತಿದ್ದ ಹಾಗೇ ಎಲ್ಲರೂ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ವಿ, ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಈ ರೀತಿಯಾಗಿ ನಾವು ದಿನ ಕಳೆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.